ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ಬೋದಾಗಿರುವಂಥದ್ದು. ಬಹುತೇಕ ಎಲ್ಲ ಒಂದು ವಿಡಿಯೋಸ್ನ ನೋಡ್ತಿರುವಂಥ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ತಾನೆ. ಯಾಕಂದ್ರೆ BEdಗೆ ಸಂಬಂಧಪಟ್ಟ ಸಾಕಷ್ಟು ಪ್ರಶ್ನೆಗಳು ವಿದ್ಯಾರ್ಥಿಗಳಿಗೆ ಫೋರ್ತ್ ರೌಂಡ್ನ ಬಳಿಕ ಒಂದು ಅಡ್ಮಿಷನ್ ಎಲ್ಲ ಕ್ಲೋಸ್ ಆಗಿದೆ. ಅಂದ್ರೆ CSL ನ ಕಡೆಯಿಂದನೂ ಕೂಡ ವಿದ್ಯಾರ್ಥಿಗಳಿಗೆ ಇದೇ ಕೊನೆ ಅವಕಾಶ ಅಂತೆಲ್ಲ ಮಾಹಿತಿನ ಕೊಟ್ಟರು. ಇದೀಗ ಇಲಾಖೆ ಕಡೆಯಿಂದ ಒಂದು ಪ್ರಕಟಣೆ ಹೊರಬಿದ್ದಿರುವಂಥದ್ದು. ಅಭ್ಯರ್ಥಿಗಳಿಗೆ ಸೂಚನೆ ಅಂತ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಇಲಾಖೆ ಕಡೆಯಿಂದ. ಸೊ ಎಲ್ಲ ಒಂದು BEdಗೆ ಸಂಬಂಧಪಟ್ಟಂತೆ 5ನೇ ರೌಂಡ್ ಇರುತ್ತಾ, ಏನು ಎತ್ತ, ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡಿ, ಇಲಾಖೆಯಿಂದ ಏನು ಮಾಹಿತಿನ ಕೊಟ್ಟಿದ್ದಾರೆ, ಏನು ಎತ್ತ ಅಂತ ಪ್ರತಿ ವಿದ್ಯಾರ್ಥಿಗಳು ಕೂಡ ಕೇಳ್ತಾನೆ ಇದ್ರಿ. ಅಂದ್ರೆ ಫೋರ್ತ್ ರೌಂಡ್ ಅಲ್ಲಿ ಅವರಿಗೆ ಸಿಕ್ಕಿರುವಂತ ಕಾಲೇಜ್ ಬೇಡ ಅಂತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು, ಅಥವಾ ತುಂಬಾ ದೂರ ಸಿಕ್ಕಿದೆ ಅಂತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು, ಅಥವಾ ಸ್ಟಾರ್ ಮಾರ್ಕ್ ಬಂದ್ಬಿಟ್ಟಿದೆ ಫೋರ್ತ್ ರೌಂಡ್ ಅಲ್ಲಿ ಕೂಡ. ನಮ್ದು ಕಳೆದ ರೌಂಡ್ ಗಳಲ್ಲಿ ಸ್ಟಾರ್ ಬಂದಿತ್ತು. ಈ ತರ ಒಂದು ವಿದ್ಯಾರ್ಥಿಗಳಿಗೆ ಒಂದು ಫಿಫ್ತ್ ರೌಂಡ್ ಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿದ್ಯಾರ್ಥಿಗಳು ಒಂದು ರಿಕ್ವೆಸ್ಟ್ ಮಾಡಿ ಅಥವಾ ನೀವು ಕೇಳಿ ಇಲಾಖೆಯಲ್ಲಿ ಏನು ಎತ್ತ ಅಂತೆಲ್ಲ ವಿದ್ಯಾರ್ಥಿಗಳು ಪ್ರಶ್ನೆ ಕೇಳ್ತಾರೆ. ಫಿಫ್ತ್ ರೌಂಡ್ ಮಾಡ್ತಾರೆ, ಆಫ್ಲೈನ್ ಕೌನ್ಸಿಲಿಂಗ್ ಇರುತ್ತಾ, ಏನು ಎತ್ತ ಅಂತೆಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ 5ನೇ ರೌಂಡ್ಗೆ ಇಲಾಖೆ ಕಡೆಯಿಂದ ಅವಕಾಶನ ಮಾಡಿಕೊಟ್ಟಿರುವಂತಹ ವಿದ್ಯಾರ್ಥಿಗಳೇ, ವಿಡಿಯೋ ನೋಡ್ತಿರೋ ಎಲ್ಲ ವಿದ್ಯಾರ್ಥಿಗಳು ಕೂಡ ಇದೊಂದು ಗುಡ್ ನ್ಯೂಸ್ ಆಗಿರುವಂತದ್ದು. ವಿಡಿಯೋನ ಲೈಕ್ ಮಾಡೋದ್ರ ಮುಖಾಂತರ ವಿಡಿಯೋ ನೋಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ವಿದ್ಯಾರ್ಥಿಗಳು ಬಹುತೇಕರು ಈ ವಿಡಿಯೋಗೆ ಲೈಕ್ ಮಾಡ್ತೀರಾ. ಆಲ್ಮೋಸ್ಟ್ ವಿದ್ಯಾರ್ಥಿಗಳು ಹೆಚ್ಚಿಗೆ ಲೈಕ್ ಅನ್ನು ಮಾಡೋದ್ರ ಮುಖಾಂತರ ಇಷ್ಟ ಆಗ್ತಿದೆ ನಿಮಗೆ ಅಂತ ಅನ್ಕೋತೀನಿ ಅಂತ ಹೇಳ್ತಾ, BEd ಕುರಿತು ಒಂದು ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಏನೇ ಬಂದರೂ ಕೂಡ ಕನ್ನಡ ಯೂಟ್ಯೂಬ್ ಚಾನಲ್ ನಿಮಗೆ ಬೇಗನೆ ತಲುಪಿಸ್ತಾ ಇರುವಂತದ್ದು. ಸೊ ವಿದ್ಯಾರ್ಥಿಗಳಿಗೆ ನಾವು ಅಪ್ಡೇಟ್ ಅನ್ನು ಇಲಾಖೆ ಕಡೆಯಿಂದ ಕೊಟ್ಟಂತ ಪಕ್ಷದಲ್ಲಿ ವಿಡಿಯೋ ಮಾಡಿ ಮಾಹಿತಿನ ಕೊಡ್ತೇನೆ ಅಂತ ಹೇಳಿದ್ದೆ. ಸೊ ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಇಲಾಖೆ ಕಡೆಯಿಂದ ಮಾಹಿತಿನ ಕೊಟ್ಟಿದ್ದಾರೆ 5ನೇ ರೌಂಡ್ಗೆ ಸಂಬಂಧಪಟ್ಟಂತೆ. ಸೊ ಆಫ್ಲೈನ್ ಕೌನ್ಸಿಲಿಂಗ್ ಇರುತ್ತಾ ಅಥವಾ 5ನೇ ರೌಂಡ್ ಅಂತ ಕೇಳ್ತೀರಾ. ಆಫ್ಲೈನ್ ಕೌನ್ಸಿಲಿಂಗ್ ನ ಬದಲಾಗಿ 5ನೇ ರೌಂಡ್ ಅಂತಿಮ ಅಂತ ಮಾಹಿತಿನ ಕೊಟ್ಟಿದ್ರೆ, 5ನೇ ರೌಂಡ್ ಅನ್ನ ಮಾಡ್ತೀವಿ ಅಂತ ಕೂಡ ಇಲಾಖೆಯವರು ಮಾಹಿತಿನ ಕೊಟ್ಟಿದ್ದಾರೆ. ಯಾವಾಗ 5ನೇ ರೌಂಡ್ ಇರುತ್ತಾಗಿದ್ರೆ ಈ ಒಂದು ಲಿಸ್ಟ್ ಯಾವಾಗ ಪ್ರಕಟ ಆಗುತ್ತೆ, ಆಪ್ಷನ್ ಎಂಟ್ರಿ ಯಾವಾಗ ಇರುತ್ತೆ, ಸೀಟ್ ಮೆಟ್ರಿಕ್ಸ್ ನಮಗೆ ಪ್ರಕಟ ಮಾಡ್ತಾರೆ. ಸೀಟ್ ಸಿಕ್ಕುವಂತ ಅಭ್ಯರ್ಥಿಗಳು ಕಾಲೇಜ್ಗೆ ಹೋಗೋದ್ರ ಮುಖಾಂತರ ಒಂದು ಅಂದ್ರೆ ವೆರಿಫಿಕೇಶನ್ ಸೆಟ್ ಅಥವಾ ಸಿಟಿ ಡೈಟ್ ಹೋಗೋದ್ರ ಮುಖಾಂತರ ಅಡ್ಮಿಷನ್ ಸ್ಲಿಪ್ ಯಾವಾಗ ತಗೊಳ್ಳೋದು, ನಂತರದಲ್ಲಿ ಸಿಕ್ಕಂತ ಕಾಲೇಜ್ಗೆ ಅಡ್ಮಿಷನ್ ಆಗೋದಕ್ಕೆ ಕೊನೆ ದಿನಾಂಕ ಯಾವಾಗಿರುತ್ತೆ. ಸೊ ಸೀಟ್ ಮೆಟ್ರಿಕ್ಸ್ ಎಲ್ಲ ಸೀಟ್ ಉಳಿದಿರುತ್ತಾ, ಏನು ಎತ್ತ, ವಿದ್ಯಾರ್ಥಿಗಳು ಏನು ಮಾಡಬೇಕು. ಸೊ ಒಂದು ಕಾಲೇಜ್ ಫೈತ್ ರೌಂಡ್ ಅಲ್ಲಿ ವಿದ್ಯಾರ್ಥಿಗಳು ಸೀಟನ್ನ ಪಡ್ಕೊಳ್ಳೋದಕ್ಕೆ, ಸರ್ಕಾರಿ ಕೋಟದ ಸೀಟನ್ನ ಪಡ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅಂತ ಪ್ರತಿಯೊಂದನ್ನು ಕೂಡ ಅಪ್ಡೇಟ್ಸ್ ಇನ್ಫಾರ್ಮೇಶನ್ 5ನೇ ರೌಂಡ್ ಮುಗಿಯೋ ತನಕ ವಿದ್ಯಾರ್ಥಿಗಳಿಗೆ ಮಾಹಿತಿನ ಕೊಡ್ತಾನೆ ಇರ್ತೀವಿ. ಅದಕ್ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತೀರಾ, ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮ್ಮ ಸ್ನೇಹಿತರಿಗೂ ಕೂಡ ಒಂದು ಫಿಫ್ತ್ ರೌಂಡ್ಗೆ ವೆಯ್ಟ್ ಮಾಡ್ತಿರುವಂತ ಗೌರ್ಮೆಂಟ್ ಸೀಟನ್ನ ಪಡಿಬೇಕು ಅಂತ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮರೀದೆ ನಿಮ್ಮ ಒಂದು ಕಾಂಟ್ಯಾಕ್ಟ್ ಎಲ್ಲರೂ ಇದ್ರೆ ವಿಡಿಯೋನ ಶೇರ್ ಮಾಡಿ. ಆ ವಿದ್ಯಾರ್ಥಿಗಳಿಗೆ ಸಹಾಯ ಆಗ್ಬೋದು ಅಂತ ಹೇಳ್ತಾ, ಸಹಾಯ ಆಗುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುವಂತದ್ದು. ಅಲ್ಲಿ ಕೂಡ ಕ್ವಿಕ್ ಆಗಿ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಮಾಹಿತಿ ಇನ್ಸ್ಟಾಗ್ರಾಮ್ ಅಲ್ಲಿ ವಿದ್ಯಾರ್ಥಿಗಳಿಗೆ, ಟೆಲಿಗ್ರಾಮ್ ಅಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಮುಖವಾಗಿ ಒಂದು ನೋಟಿಫಿಕೇಶನ್ ಆಗಿರ್ಬೋದು, ಸೆಲೆಕ್ಷನ್ ಲಿಸ್ಟ್ ಆಗಿರ್ಬೋದು, ಆಪ್ಷನ್ ಎಂಟ್ರಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಇಲಾಖೆ ಕಡೆಯಿಂದ ಬರ್ತಕ್ಕಂಥ ಪ್ರತಿಯೊಂದು ಅಪ್ಡೇಟ್ಸ್ ಟೆಲಿಗ್ರಾಮ್ ಅಲ್ಲಿ ನಿಮಗೆ ಬೇಗ ಸಿಗ್ತಾ ಇರುತ್ತೆ. ಅಲ್ಲಿ ಕೂಡ ಫಾಲೋ ಮಾಡೋದ್ರ ಮುಖಾಂತರ ಕನ್ನಡ ವೇದ ಅಫಿಷಿಯಲ್ BEd ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿ ಇನ್ಸ್ಟಾಗ್ರಾಮ್ ಕೂಡ ವಿದ್ಯಾರ್ಥಿಗಳಿಗೆ ಕ್ವಿಕ್ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಮಾಹಿತಿಗಳು, ಸುದ್ದಿಗಳು ಕೂಡ ಸಿಗ್ತಾ ಇರುತ್ತೆ. ವಿದ್ಯಾರ್ಥಿಗಳು ಬಹುತೇಕರು ಮರ್ತೇ ಬಿಟ್ಟಿದ್ದೀರಾ ಅಂತ ಹೇಳ್ಬೋದಾಗಿರುವಂತದ್ದು. ನಮ್ದು ಯಾರು ಪ್ರಶ್ನೆಗಳಿದ್ರೆ ಮಾತ್ರ ವಿದ್ಯಾರ್ಥಿಗಳು ಮೆಸೇಜ್ ಮಾಡ್ತಾ ಇರ್ತಾರೆ, ಇಲ್ಲ ಅಂದ್ರೆ ಸೊ ಇದ್ದಾರಾ ಇಲ್ವಾ ಅಂತಾನು ಕೂಡ ವಿದ್ಯಾರ್ಥಿಗಳು ಕೇಳೋದಿಲ್ಲ. ಸೊ ಒಂಥರ ಅದು ವಿದ್ಯಾರ್ಥಿಗಳಿಗೆ ಸಹಾಯ ಕೂಡ ಆಗ್ತಿರುವಂಥದ್ದು. ಬಹುತೇಕ ವಿದ್ಯಾರ್ಥಿಗಳು ತಮ್ಮ ಪ್ರಶ್ನೆಗಳನ್ನು ಇನ್ಸ್ಟಾಗ್ರಾಮ್ ಮೆಸೇಜ್ ಮಾಡೋದಕ್ಕೆ ಅವಕಾಶ ಕೂಡ ಕೊಟ್ಟಿದ್ದೇವೆ. ಆ ವಿದ್ಯಾರ್ಥಿಗಳು ಕೂಡ ಇನ್ಸ್ಟಾಗ್ರಾಮ್ ಸಹಾಯ ಆಗ್ತಿರುವಂಥದ್ದು. ಬಹುತೇಕ ವಿದ್ಯಾರ್ಥಿಗಳು ಉಪಯೋಗನ ಪಡ್ಕೋತಿದ್ದಾರೆ. ನೀವು ಕೂಡ ಉಪಯೋಗನ ಪಡ್ಕೋಬಹುದು ಅಂತ ಹೇಳ್ತಾ, ಏನಾರ ಸಮಸ್ಯೆಗಳಿದ್ರು ಕೂಡ ಮೆಸೇಜ್ ಮಾಡಬಹುದು, ಅಥವಾ ನಮ್ಮ ಜೊತೆ ಏನಾರ ಮಾತಾಡಬೇಕು ಅಂದ್ರೂ ಕೂಡ ವಿದ್ಯಾರ್ಥಿಗಳು ಮೆಸೇಜ್ ಮಾಡಿ ಮಾತಾಡಬಹುದು ಅಂತ ಹೇಳ್ತಾ, ವಿದ್ಯಾರ್ಥಿಗಳಿಗೆ ಸೊ ಎಲ್ಲ ಕ್ವಿಕ್ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಮತ್ತೆ ರಿಪ್ಲೈಗಳು ಕೂಡ ಸ್ವಲ್ಪ ತಡ ಆಗಬಹುದು. ನಮಗೂ ಕೂಡ ಹೆಚ್ಚಿಗೆ ಒಂದು ವರ್ಕ್ ಇದಾವೆ. ನಾವು ಕೂಡ BEd ನ ಥರ್ಡ್ ಸೆಮ್ ಅಲ್ಲಿ ಇರುವಂತ ಕಾರಣಕ್ಕೆ, ಇಂಟರ್ನ್ಶಿಪ್ ಅಲ್ಲಿ ಇರುವಂತ ರೀಸನ್ ಇಂದ ಸೊ ರಿಪ್ಲೈಗಳು ಸ್ವಲ್ಪ ತಡ ಆಗಬಹುದು ವಿದ್ಯಾರ್ಥಿಗಳಿಗೆ. ಆ ಕಾರಣಕ್ಕೆ ವಿಡಿಯೋಸ್ ಅಲ್ಲಿ ಆಲ್ಮೋಸ್ಟ್ ಎಲ್ಲಾನು ಕ್ಲಿಯರ್ ಆಗುತ್ತೆ, ಎಕ್ಸ್ಪ್ಲೇನ್ ಮಾಡಿರ್ತೀವಿ. ಆದಷ್ಟು ವಿದ್ಯಾರ್ಥಿಗಳು ವಿಡಿಯೋಸ್ ನೋಡಿ ನಿಮ್ದು ಏನೇ ಪ್ರಶ್ನೆ ಡೌಟ್ ಬಂದರೂ ಕೂಡ ಕನ್ನಡ ವೇದ ಅಫಿಷಿಯಲ್ ಒಂದು ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಇದೆಯಲ್ಲ, ಪ್ರತಿಯೊಂದು ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಪ್ರತಿಯೊಂದು ವಿಡಿಯೋಸ್ ಮುಖಾಂತರ ನಿಮಗೆ ಸಿಗ್ತವೆ. ಅಲ್ಲಿ ವಿಡಿಯೋಸ್ ನೀವು ವೀಕ್ಷಣೆ ಮಾಡೋದ್ರ ಮುಖಾಂತರ ನಿಮ್ದು ಯಾರನ್ನ ಕೇಳೋದು, ಏನು ಎತ್ತ, BEd ಕುರಿತು ಏನೂ ಗೊತ್ತಿಲ್ಲ ಅಂತಕ್ಕಂಥ ವಿದ್ಯಾರ್ಥಿಗಳು ಕೂಡ ನಾವು ಹೇಳೋದ್ರ ಮುಖಾಂತರ ಆಪ್ಷನ್ ಎಂಟ್ರಿನ ಯಾವ ತರ ಮಾಡಬೇಕು ಅಂತೆಲ್ಲ ಕೂಡ ತಿಳಿಸಿದ್ವಿ. ಈಗ ಕೂಡ ಆಪ್ಷನ್ ಎಂಟ್ರಿ ಬಗ್ಗೆ ಎಲ್ಲ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಸಿಗುತ್ತೆ. ಆ ತರ ನೀವು ಆಪ್ಷನ್ ಎಂಟ್ರಿ ಮಾಡಿದ್ರೆ ನಿಮ್ಗೆ ಕೂಡ ಸೀಟ್ ಸಿಗುತ್ತೆ ಅಂತ ಹೇಳ್ಬೋದು. ಬಹುತೇಕ ವಿದ್ಯಾರ್ಥಿಗಳು ಸೀಟ್ ಅಲಾಟ್ ಆಯಿತು ಅಂತ ಹೇಳ್ತಾ ಇರುವಂತದ್ದು. ಆಲ್ಮೋಸ್ಟ್ 100ಕ್ಕೂ ಹೆಚ್ಚಿಗೆ ವಿದ್ಯಾರ್ಥಿಗಳಿಗೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಒಂದು ವಿಡಿಯೋಸ್ಗಳಿಂದ ಸೀಟ್ ಅಲಾಟ್ಮೆಂಟ್ ಆಗಿದೆ. ಸಾವಿರಾರು ವಿದ್ಯಾರ್ಥಿಗಳಿಗೆ ಹೆಲ್ಪ್ ಅಂತ ಆಗಿದೆ. 100ಕ್ಕೂ ಹೆಚ್ಚಿಗೆ ವಿದ್ಯಾರ್ಥಿಗಳಿಗೆ ಫೋರ್ತ್ ರೌಂಡ್ಗಳಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿರೋದಂತ ಆ ವಿದ್ಯಾರ್ಥಿಗಳು ಕೂಡ ತಿಳಿಸಿದ್ದಾರೆ. ನಿಮಗೂ ಕೂಡ ಈ ಒಂದು ಫಿಫ್ತ್ ರೌಂಡ್ ಕೂಡ ಸೀಟ್ ಸಿಗಬೇಕು ಅಂದ್ರೆ ಎಲ್ಲ ಒಂದು ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಕೊನೆ ತನಕ ವಿಡಿಯೋಸ್ ವೀಕ್ಷಣೆ ಮಾಡ್ತೀನಿ. ಮುಂದೆ ಬರತಕ್ಕಂಥ ವಿಡಿಯೋಸ್ಗಳನ್ನ ಅಂತ ಹೇಳ್ತಾ ಅದನ್ನು ಕೂಡ ಸ್ಕಿಪ್ ಮಾಡಬೇಡಿ, ಮತ್ತೆ ಅದನ್ನು ಕೂಡ ನೆಗ್ಲೆಕ್ಟ್ ಮಾಡಬೇಡಿ ವಿದ್ಯಾರ್ಥಿಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಇಲಾಖೆ ಕಡೆಯಿಂದ ಮಾಹಿತಿ ಏನು ಕೊಟ್ಟಿದ್ದಾರೆ ಅಂತ. ಸೊ ಫೈನಲಿ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ವಿದ್ಯಾರ್ಥಿಗಳಿಗೆ ಅವಕಾಶನ ಮಾಡಿಕೊಟ್ಟಿದ್ದಾರೆ 5ನೇ ರೌಂಡ್ಗೆ ಸಂಬಂಧಪಟ್ಟಂತೆ. ಎಲ್ಲ ವಿದ್ಯಾರ್ಥಿಗಳು 5ನೇ ರೌಂಡ್ ಮಾಡ್ತಾರೆ, ಆಫ್ಲೈನ್ ಕೌನ್ಸಿಲಿಂಗ್ ಇರುತ್ತಾ, ಅಥವಾ ನಾವು ಈಗ ಸೀಟ್ ಎಲ್ಲ ಇದೇ ಕೊನೆ ಅವಕಾಶ ಅಂತ ಕೊಟ್ಟಿದ್ದಾರೆ ಫೋರ್ತ್ ರೌಂಡ್ ಅಲ್ಲಿ ಅಂತ ಮಾಹಿತಿನ ಕೊಟ್ಟಿದ್ವಿ ಕೂಡ ನಾವು. ಅದರಲ್ಲಿ ಮಾಹಿತಿನ ಕೂಡ ಕೊಟ್ಟಿದ್ರು. ಸೊ ಹಾಗಾದ್ರೆ ಅದೇ ಕೊನೆ ಅಂದ್ರೆ ನಮಗೆ ಮ್ಯಾನೇಜ್ಮೆಂಟ್ ಸೀಟ್ ಹೋಗ್ಬೇಕಾ, ನಮ್ಗೆ ಅಷ್ಟು ಅಮೌಂಟ್ ಇರೋದಿಲ್ಲ ಅಥವಾ ಜಾಸ್ತಿ ಅಮೌಂಟ್ ಹೇಳ್ತಾರೆ, ಲಕ್ಷಗಟ್ಟಲೆ ಹೇಳ್ತಿದ್ದಾರೆ ಅಂತೆಲ್ಲ ಕೇಳ್ತಾ ಇದ್ರಿ. ಸೊ ಆ ಕಾರಣಕ್ಕೆ ಈಗ ವಿದ್ಯಾರ್ಥಿಗಳಿಗೆ ಹೇಳ್ತಿರೋ ಪ್ರಶ್ನೆ ಏನಂದ್ರೆ, ಆ ವಿದ್ಯಾರ್ಥಿಗಳಿಗೆ 5ನೇ ರೌಂಡ್ಗೆ ಸಂಬಂಧಪಟ್ಟಂತೆ ಇಲಾಖೆಯವರು ಮಾಹಿತಿನ ಕೊಟ್ಟಿದ್ದಾರೆ. ಈ ಫಿಫ್ತ್ ರೌಂಡ್ ಏನಿದೆಯಲ್ಲ, ಇದರಲ್ಲಿ ವಿದ್ಯಾರ್ಥಿಗಳಾಗಿದ್ರೆ ಒಂದು ಕಾಲೇಜ್ ತಗೋಬೇಕಾದ್ರೆ ಏನಿತ್ತು ಅಂತ ಮುಂದಿನ ದಿನಗಳಲ್ಲಿ ಆಪ್ಷನ್ ಎಂಟ್ರಿ ಬಂದಂತ ಸಂದರ್ಭದಲ್ಲಿ ಯಾವ ತರ ಆಪ್ಷನ್ ಎಂಟ್ರಿ ಮಾಡಬೇಕು, ಸೀಟ್ ಮೆಟ್ರಿಕ್ಸ್ ಅದ್ರ ಬಗ್ಗೆ ನಿಮಗೆ ಮಾಹಿತಿನ ಕೊಡ್ತೀನಿ. ಈ ಒಂದು ಫೈನಲ್ ರೌಂಡ್ ಆಗಿರೋದ್ರಿಂದ ಇದರಲ್ಲಿ ಯಾವ ತರ ವಿದ್ಯಾರ್ಥಿಗಳು ಏನು ಮಾಡೋದ್ರ ಮುಖಾಂತರ ಸೀಟನ್ನು ಪಡ್ಕೋಬಹುದಾಗಿರುತ್ತೆ ಅಂತ. ಸೊ ಹೀಗಾಗಿದ್ರೆ ವಿದ್ಯಾರ್ಥಿಗಳು ಯಾರನ್ನ ಪರಿಗಣಿಸ್ತಾರೆ, ಸೀಟ್ ಮೆಟ್ರಿಕ್ಸ್ ಯಾವಾಗ ಬರುತ್ತಾಗಿದ್ದಾರೆ, ಆಪ್ಷನ್ ಎಂಟ್ರಿ ಯಾವಾಗಿರುತ್ತೆ, ಇಲಾಖೆ ಕಡೆ ಏನು ಮಾಹಿತಿನ ಕೊಟ್ಟಿದ್ದಾರೆ ಒಂದೊಂದಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅರ್ಥ ಆಗುತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ, ವಿದ್ಯಾರ್ಥಿಗಳು ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಈಗ ಇಲಾಖೆಗೆ ಅವ್ರ ಕಡೆಯಿಂದ ಕೊಟ್ಟಿರೋ ಮಾಹಿತಿ ಪ್ರಕಾರ ಜನವರಿ 20ನೇ ತಾರೀಕು 2025 ಏನಿದೆಯಲ್ಲ, ಇದಕ್ಕೆ ವಿದ್ಯಾರ್ಥಿಗಳಿಗೆ 4ನೇ ಸುತ್ತಿನ ಒಂದು ಪ್ರಕ್ರಿಯೆಗಳೆಲ್ಲ ಪೂರ್ಣಗೊಂಡಿರುವಂತದ್ದು. ಇಲಾಖೆ ಕಡೆಯಿಂದ 4 ರೌಂಡ್ ಮಾಹಿತಿನ ಕೊಟ್ಟಿದ್ರು.
ಯಾವ್ದಾದ್ರು ಚೇಂಜಸ್ ಇದ್ರೆ ಇಲಾಖೆ ವೆಬ್ಸೈಟ್‌ನಲ್ಲಿ ಮಾಹಿತಿನ ಕೊಡ್ತೀವಿ ಅಂತ ಮಾಹಿತಿನ ಕೊಟ್ಟರು. ಇದೀಗ 4ನೇ ರೌಂಡ್ ಆಗಿ ವಿದ್ಯಾರ್ಥಿಗಳಿಗೆ 7 ದಿನ, 1 ವಾರ ಆಲ್ಮೋಸ್ಟ್ ಆದ್ಮೇಲೆ ವಿದ್ಯಾರ್ಥಿಗಳು ಇಲಾಖೆ ಕಡೆಯಿಂದ ವೆಬ್ಸೈಟ್‌ನಲ್ಲಿ ಅವರು ಮಾಹಿತಿನ ಕೊಟ್ಟಿದ್ದಾರೆ. ಒಂದು ಪ್ರಕಟಣೆ ವಿದ್ಯಾರ್ಥಿಗಳಿಗೆ ಅಧಿಸೂಚನೆ ಕೂಡ ಹೊರಡಿಸಿರುವಂತದ್ದಾಗಿರುತ್ತೆ. ಅಂದ್ರೆ ವಿದ್ಯಾರ್ಥಿಗಳು ಏನ್ ಮಾಹಿತಿನ ಕೊಟ್ಟಿದ್ದಾರೆ ಅಂದ್ರೆ 5ನೇ ರೌಂಡ್‌ಗೆ ಅವಕಾಶನ ಕೊಟ್ಟಿದ್ದೀವಿ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಅಂದ್ರೆ ಅಂದ್ರೆ ವಿದ್ಯಾರ್ಥಿಗಳಿಗೆ ನಿಮ್ಗೆ ಸ್ಕ್ರೀನ್ ಮುಖಾಂತರ ಕೂಡ ತೋರಿಸ್ತಾ ಇರ್ತೀನಿ, ವಿದ್ಯಾರ್ಥಿಗಳು ನೋಡಬಹುದಾಗಿರುತ್ತೆ. ಅಂದ್ರೆ ವಿದ್ಯಾರ್ಥಿಗಳು ಯಾರು ಸ್ಟಾರ್ ಮಾರ್ಕ್‌ಗಳು ಬಂದಿದ್ದಲ್ಲ, ಕೆಲವು ವಿದ್ಯಾರ್ಥಿಗಳು ಮತ್ತೆ ಸಿಕ್ಕಂತ ಕಾಲೇಜಿಗೂ ಬೇಡ ಅಂತ ಅಂದ್ಬಿಟ್ಟು, ಅಂದ್ರೆ ದೂರದ ಕಾಲೇಜ್ ಸಿಕ್ಕಿದೆ ಅಥವಾ ಬಯಸ್ತಿರೋಂಥ ವಿದ್ಯಾರ್ಥಿಗಳು ಆ ಕಾಲೇಜ್ ಸಿಕ್ಕಿಲ್ಲ, ಆ ಕಾರಣಕ್ಕೆ ಆ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗದೆ ಇದ್ದಾರಲ್ಲ, ಈ ಎಲ್ಲ ವಿದ್ಯಾರ್ಥಿಗಳು ರಿಕ್ವೆಸ್ಟ್ ಅನ್ನು ಮಾಡಿದ್ರು ಡಿಪಾರ್ಟ್ಮೆಂಟ್‌ಗೆ. ನಾವು ಕೂಡ ಹೇಳಿದ್ವಿ, ಹೆಚ್ಚಿಗೆ ರಿಕ್ವೆಸ್ಟ್ ಆದಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಮನವಿ ಆದಂತ ಪಕ್ಷದಲ್ಲಿ ಅವರು ಕೂಡ ಅವಕಾಶ ಕೊಡಬಹುದು ಅಂತ. ಸೊ ಆ ಕಾರಣಕ್ಕೆ ಉಳಿಕೆ ಆಗಿರೋ ಸೀಟ್‌ಗಳಿದಾವಲ್ಲ, ಆ ಸೀಟ್‌ಗಳಿಗೆ 5ನೇ ರೌಂಡ್ ಅನ್ನು ಮಾಡ್ತೀವಿ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಯಾವುದೇ ರೀತಿ ಆಫ್ಲೈನ್ ಕೌನ್ಸಿಲಿಂಗ್ ಇರೋದಿಲ್ಲ, 5ನೇ ರೌಂಡ್ ಅನ್ನೇ ಮಾಡ್ತಾರೆ. ಆನ್ಲೈನ್ ಅಲ್ಲಿ 1 2 3 4 ಅಂತ ರೌಂಡ್ ಐತಲ್ಲ, ಅದೇ ರೀತಿ 5ನೇ ರೌಂಡ್ ಅನ್ನೇ ಮಾಡ್ತಾರೆ. ಆ 5ನೇ ರೌಂಡ್ ಅಲ್ಲಿ ವಿದ್ಯಾರ್ಥಿಗಳು ಸೀಟನ್ನ ಪಡ್ಕೊಳ್ಳೋದಕ್ಕೆ ಆ ವಿದ್ಯಾರ್ಥಿಗಳು ಪ್ರಯತ್ನ ಪಡಬಹುದಾಗಿರುತ್ತೆ. ನಿಮ್ಗೆ ಅರ್ಥ ಆಗ್ತಿದೆ ಅನ್ಕೊಂಡಿದ್ದೀನಿ. ಸೊ ಆ ಕಾರಣಕ್ಕೆ ಈಗ ಇಲಾಖೆ ಕಡೆಯಿಂದ ಬಂದಿರುವಂತ ಒಂದು ಪ್ರಕಟಣೆಯನ್ನು ನಿಮಗೆ ತೋರಿಸೋದ್ರ ಮುಖಾಂತರ ನಾನು ಎಕ್ಸ್‌ಪ್ಲೇನ್ ಮಾಡ್ತೀನಿ ಏನೇನು ಮಾಹಿತಿನ ಕೊಟ್ಟಿದ್ದಾರೆ ಅಂತ. ಪ್ರಮುಖವಾಗಿ ಅಲ್ಲಿರೋ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳಿ ಹೇಳುವಂತದನ್ನ. ಸೊ ವಿದ್ಯಾರ್ಥಿಗಳು ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ವಿದ್ಯಾರ್ಥಿಗಳು ಒಂದೊಂದು ಅರ್ಥ ಮಾಡ್ಕೊಂಡು ಅಥವಾ ತಪ್ಪಾಗಿ ಅರ್ಥ ಮಾಡ್ಕೊಂಡು ಕೂಡ ಸಾಕಷ್ಟು ವಿದ್ಯಾರ್ಥಿಗಳು ಈ ತಪ್ಪುಗಳನ್ನ ಮಾಡ್ತಿರ್ತಾರೆ. ಆ ಕಾರಣಕ್ಕೆ ಕೆಲವೊಂದು 4th ರೌಂಡ್ ಕೂಡ ಇದೇ ಸಮಸ್ಯೆಗಳನ್ನ ಮಾಡ್ಕೊಂಡು ನೀವು ಅಡ್ಮಿಷನ್ ಸ್ಲಿಪ್ ಇನ್ನೊಂದು ಮತ್ತೊಂದು ಕೂಡ ಎಡವಟ್ಟನ್ನ ವಿದ್ಯಾರ್ಥಿಗಳು ಮಾಡ್ಕೊಂಡಿದ್ದಾರೆ. ಸೊ ಆ ಕಾರಣಕ್ಕೆ ಒಂದೊಂದಾಗಿ ಎಕ್ಸ್‌ಪ್ಲೇನ್ ಮಾಡ್ತಾರೆ. ಅವ್ರು ಏನ್ ಮಾಹಿತಿನ ಕೊಟ್ಟಿದ್ದಾರೆ ನಿಮಗೆ ವೆಬ್ಸೈಟ್ ಮುಖಾಂತರ, ಅಂದ್ರೆ ನಿಮಗೆ ನೋಟಿಫಿಕೇಶನ್ ತೋರಿಸಿ ಎಕ್ಸ್‌ಪ್ಲೇನ್ ಮಾಡ್ತೀನಿ ಬನ್ನಿ. ವಿದ್ಯಾರ್ಥಿಗಳು, ಕರ್ನಾಟಕ ಸರ್ಕಾರದ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಜನವರಿ 27, 2025ಕ್ಕೆ ಅಭ್ಯರ್ಥಿಗಳಿಗೆ ಸೂಚನೆ ಅಂತೇಳಿ ಪ್ರಕಟ ಮಾಡಿದರೆ 2024-25ನೇ ಸಾಲಿನ BEd ಸೀಟುಗಳ ದಾಖಲಾತಿ ಪ್ರಕ್ರಿಯೆಯನ್ನು ಕೌನ್ಸಿಲಿಂಗ್ ವಿಸ್ತರಿಸುವ ಬಗ್ಗೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ದಾಖಲಾತಿ ಪ್ರಕ್ರಿಯೆ ವಿಸ್ತರಿಸುವ ಬಗ್ಗೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಕೌನ್ಸಿಲಿಂಗ್ ಅಂತ ಅವ್ರು ಮಾಹಿತಿನ ಕೊಟ್ಟಿದ್ದಾರೆ ಬ್ರಾಕೆಟಲ್ಲಿ. ಅಂದರೆ ವಿದ್ಯಾರ್ಥಿಗಳಿಗೆ ಏನು ಚೇಂಜಸ್ ಅಂತ ಗೊತ್ತಾಗ್ತಿಲ್ಲ, ಕೌನ್ಸಿಲಿಂಗ್ ಅಂತ ಅವ್ರು ಮೆನ್ಷನ್ ಮಾಡಿರುವಂಥದ್ದು. ಸೊ ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟಂತೆ 2024-25ನೇ ಸಾಲಿನ ಸರ್ಕಾರಿ ಕೋಟದ ಅಂದರೆ ಕೌನ್ಸಿಲಿಂಗ್ ಏನು ಮ್ಯಾಟರ್ ಆಗಲ್ಲ. ಕೌನ್ಸಿಲಿಂಗ್ ಅಂದರೂ ಪ್ರಕ್ರಿಯೆ ಅಂದರೆ ಎರಡು ಒಂದೇ ಆಗುತ್ತೆ ವಿದ್ಯಾರ್ಥಿಗಳಿಗೆ. ಯಾಕಂದ್ರೆ ಆಪ್ಷನ್ ಎಂಟ್ರಿ ಅಂತೆಲ್ಲ ಮಾಹಿತಿನ ಕೊಟ್ಟಿರೋದ್ರಿಂದ ಅದು ಸಮಸ್ಯೆ ಆಗೋದಿಲ್ಲ ವಿದ್ಯಾರ್ಥಿಗಳಿಗೆ. ಆಪ್ಷನ್ ಎಂಟ್ರಿನೇ ಅಂದರೆ ವಿದ್ಯಾರ್ಥಿಗಳಿಗೆ ಏನು 4 ರೌಂಡ್ ಆಯ್ತಲ್ಲ ಅದೇ ರೀತಿ ಇರುತ್ತೆ. ಅಲ್ಲಿ ವಿದ್ಯಾರ್ಥಿಗಳಿಗೆ ಸೀಟು ಹಂಚಿಕೆ 4ನೇ ಸುತ್ತು ಆಗಿದ್ದು ಆ ಒಂದು ಪಟ್ಟಿಯೆಲ್ಲ ಪ್ರಕಟ ಮಾಡಿದ್ವಿ ಜನವರಿ 20ಕ್ಕೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಪ್ರಮುಖ ಅಂಶಗಳನ್ನು ತಿಳಿಸುವಂತಾದರೆ 4ನೇ ಸುತ್ತಿನ ನಂತರ ಸೀಟು ಹಂಚಿಕೆ ಆಗದ ಕೆಲವು ಅಭ್ಯರ್ಥಿಗಳಿಗೆ ಸ್ಟಾರ್ ಬಂದಿತ್ತು. ನಂತರದಲ್ಲಿ ಮತ್ತು ಬಯಸಿದ ಕಾಲೇಜು ಸಿಗದ ಕಾರಣ ದಾಖಲಾತಿ ಪಡೆಯದೇ ಇರುವ ಕೆಲವು ಅಭ್ಯರ್ಥಿಗಳು ಮತ್ತೊಮ್ಮೆ ಆಪ್ಷನ್ ಎಂಟ್ರಿಗೆ ಅವಕಾಶ ನೀಡುವಂತೆ ಕೋರಿರುತ್ತಾರೆ. ಅಂದರೆ ವಿದ್ಯಾರ್ಥಿಗಳು ರಿಕ್ವೆಸ್ಟ್ ಮಾಡಿದರು. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಉಳಿಕೆಯಾಗುವ ಸೀಟ್ ಮೆಟ್ರಿಕ್ಸ್ಗಳ 5ನೇ ಸುತ್ತಿಗೆ ಅದನ್ನು ಜನವರಿ 28, 2025ಕ್ಕೆ ಉಳಿಕೆಯಾಗುವ ಅಂದರೆ 4ನೇ ರೌಂಡ್ನ ಬಳಿಕ ಉಳಿಕೆಯಾಗಿರುವಂಥ ಸೀಟುಗಳೇನಿದಾವಲ್ಲ ಅವುಗಳನ್ನು 5ನೇ ಸುತ್ತಿಗೆ ಸಂಬಂಧಪಟ್ಟಂತೆ ಜನವರಿ 28, 2025ಕ್ಕೆ ಪ್ರಕಟಿಸಲಾಗ್ತದೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಹಾಗೂ 5ನೇ ಸುತ್ತಿಗೆ ಕಾಲೇಜುಗಳ ಆಯ್ಕೆಗಾಗಿ ಆಪ್ಷನ್ ಎಂಟ್ರಿನ ಮಾಡೋದಕ್ಕೆ ಅವಕಾಶನ ಕೂಡ ಕೊಟ್ಟಿದ್ದು ವಿದ್ಯಾರ್ಥಿಗಳಿಗೆ. ಜನವರಿ ತಿಂಗಳ 29, 2025ರಿಂದ ಫೆಬ್ರವರಿ 1, 2025ರವರೆಗೆ ಅವಕಾಶ ನೀಡಲಾಗಿದೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಜನವರಿ 29ನೇ ತಾರೀಕಿನಿಂದ 30ನೇ ತಾರೀಕು, 31 ಮತ್ತು 1ನೇ ತಾರೀಕು ಫೆಬ್ರವರಿ ಏನಿದೆ ಅಲ್ಲಿ ತನಕ ಅವಕಾಶ ಕೊಟ್ಟಿದ್ದಾರೆ 5ನೇ ರೌಂಡ್ಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ. ನಂತರದಲ್ಲಿ 4ನೇ ಸುತ್ತಿನಲ್ಲಿ ಸ್ಟಾರ್ ಗುರುತು ಬಂದಿರುವ ಅಭ್ಯರ್ಥಿಗಳು ಸಹ ಲಾಗಿನ್ ಆಗಿ 5ನೇ ಸುತ್ತಿನ ಸೀಟು ಹಂಚಿಕೆ ಬಯಸುವುದಾಗಿ ನಮೂದಿಸುವುದು ಕಡ್ಡಾಯ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಅದರ ಸ್ಟಾರ್ ಬಂದಿರುತ್ತಲ್ಲ ಆ ವಿದ್ಯಾರ್ಥಿಗಳು ಕೂಡ ಅಂದರೆ 5ನೇ ಸುತ್ತಿಗೆ ಒಂದು ಲಾಗಿನ್ ಆದಂಥ ಪಕ್ಷದಲ್ಲಿ ಅವರಿಗೆ 5ನೇ ರೌಂಡ್ ಆಯ್ಕೆ ಬಯಸ್ತೀರಾ ಅಂತ ಬರುತ್ತೆ. ಅದು ಆಯ್ಕೆ ಮಾಡೋದು ಕಡ್ಡಾಯ ಆಗಿರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ನಂತರದಲ್ಲಿ ಅವ್ರ ಕಾಲೇಜುಗಳನ್ನು ಆಯ್ಕೆ ಮಾಡ್ಕೋಬೋದಾಗಿರುತ್ತೆ. ನಂತರದಲ್ಲಿ ಸಿಕ್ಕಂಥ ವಿದ್ಯಾರ್ಥಿಗಳಿಂದ ಇವರ ಒಂದು ಸೀಟ್ಗಳ ಯಾವಾಗ ಪಟ್ಟಿ ಪ್ರಕಟ ಮಾಡ್ತಾರೆ ಅಂದರೆ ಫೆಬ್ರವರಿ 3, 2025ರಂದು ವಿದ್ಯಾರ್ಥಿಗಳಿಗೆ 5ನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿನ ಪ್ರಕಟಿಸಲಾಗ್ತದೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಸೀಟು ಹಂಚಿಕೆಯಾದ ಅಭ್ಯರ್ಥಿಗಳು ಆನ್ಲೈನ್ನಲ್ಲಿ ಚಲನ್ ಡೌನ್ಲೋಡ್ ಮಾಡಿಕೊಂಡು ನಿಗದಿತ ದಾಖಲಾತಿ ಶುಲ್ಕವನ್ನು ಫೆಬ್ರವರಿ 5, 2025ರೊಳಗಾಗಿ SBI ಬ್ಯಾಂಕ್ನಲ್ಲಿ ಪಾವತಿ ಮಾಡಬೇಕು ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಅಂದರೆ ಈ ವಿದ್ಯಾರ್ಥಿಗಳು ಏನಿದೆಯಲ್ಲ ಫೆಬ್ರವರಿ 5, 2025ರೊಳಗಡೆ SBI ಬ್ಯಾಂಕ್ನಲ್ಲಿ ಹಣವನ್ನು ಪಾವತಿ ಮಾಡಿ ಅಡ್ಮಿಷನ್ ಸ್ಲಿಪ್ಪನ್ನು ಪಡ್ಕೋಬೇಕು ಅಂತ ಮಾಹಿತಿನ ಕೊಟ್ಟಿದ್ದಾರೆ. ತಾವು ಆಯ್ಕೆ ಮಾಡಿಕೊಂಡಂಥ ಜಿಲ್ಲಾ ವ್ಯವಸ್ಥಾಪಕ ಕೇಂದ್ರ CG ಡೈಟ್ ಅಂತ ಏನಿರ್ತಾವಲ್ಲ ನೋಡಲ್ ಸೆಂಟರ್ ಅಂತ ಲೋಗ ಅಡ್ಮಿಷನ್ ಸ್ಲಿಪ್ ಪ್ರವೇಶ ಪತ್ರವನ್ನು ಪಡ್ಕೊಂಡು ಸಂಬಂಧಿಸಿದ ಕಾಲೇಜಿನಲ್ಲಿ ಅಡ್ಮಿಷನ್ ಆಗೋದಕ್ಕೆ ಫೆಬ್ರವರಿ 10, 2025 ಕೊನೆಯ ದಿನಾಂಕ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಫೆಬ್ರವರಿ 10, 2025ರೊಳಗಡೆ ಸಿಕ್ಕಿರುವಂಥ ಕಾಲೇಜಿಗೆ ವಿದ್ಯಾರ್ಥಿಗಳು ಫೆಬ್ರವರಿ 5ರೊಳಗಡೆ ಅಡ್ಮಿಷನ್ ಸ್ಲಿಪ್ ತೊಗೊಂಡು ಫೆಬ್ರವರಿ 10ರೊಳಗಡೆ ಸಿಕ್ಕಿರೋ ಕಾಲೇಜಿಗೆ ಅಡ್ಮಿಷನ್ ಆಗಿ ಹಾಕುವಂಥ ಮಾಹಿತಿನ ಕೊಟ್ಟಿದ್ದಾರೆ. ಇದು BEd ಏನಿದೆಯಲ್ಲ ಪ್ರವೇಶಕ್ಕೆ ಕೊನೆಯ ಸುತ್ತಾಗಿರುತ್ತದೆ ಎಂಬುದು ವಿದ್ಯಾರ್ಥಿಗಳ ಅಥವಾ ಅಭ್ಯರ್ಥಿಗಳ ಗಮನಕ್ಕೆ ತರಲಾಗಿದೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಅಂದರೆ ಇದೇ ಕೊನೆಯ ರೌಂಡ್ ಆಗಿರುತ್ತೆ, ಮತ್ತೆ ಯಾವುದೇ ಎಕ್ಸ್ಟೆಂಡ್ ಮಾಡೋದೇ ಇಲ್ಲ ಅಂತ ಅವರು ಮಾಹಿತಿನ ಕೊಟ್ಟಿರುವಂಥದ್ದು. ಸೀಟು ಹಂಚಿಕೆಗೆ ಸಂಬಂಧಿಸಿದಂತೆ ಅಭ್ಯರ್ಥಿಗಳಿಗೆ ವೈಯಕ್ತಿಕವಾಗಿ ಮಾಹಿತಿ ನೀಡಲಾಗುವುದಿಲ್ಲ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಕನ್ನಡ ವೈದ್ಯ ಯೂಟ್ಯೂಬ್ ಚಾನಲ್ ಪ್ರತಿಯೊಂದು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನಿಮಗೆ ಸಿಗ್ತಾ ಇರುತ್ತೆ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಿಮ್ಮ ಸ್ನೇಹಿತರಿಗೆ ಮಾರಿದೆ ಅಂತ ವಿಡಿಯೋ ಶೇರ್ ಮಾಡಿ ವಿದ್ಯಾರ್ಥಿಗಳೇ.